ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ದಿಸ್ ಫಂಕ್ಷನ್ is the greatest integer function not greater than x, then integral 0 to 8 of this function, greatest integer function dx is equal to, okay. ಸೊ ಈ ಇಂಟಿಗ್ರಲ್ ವ್ಯಾಲ್ಯೂ ನಮಗೆ ಸಾಲ್ವ್ ಮಾಡಿದ ಮೇಲೆ ಏನು ಸಿಗುತ್ತೆ ಅಂತ ನಾವು ಕಂಡುಹಿಡಿಬೇಕು ಸ್ಟೂಡೆಂಟ್ಸ್, ಓಕೆ. ಸೊ ಅದಕ್ಕೆ ಈ ಇಂಟಿಗ್ರಲ್ ಸಾಲ್ವ್ ಮಾಡಲಿಕ್ಕೆ ಐ ವಿಲ್ ಗಿವ್ ಯು ಟೂ ಪ್ರಾಪರ್ಟೀಸ್, ಓಕೆ. ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ, ನೆನಪಿಟ್ಟರೆ ಈಸಿಲಿ ಈ ಕ್ವಶನನ್ನು ನೀವು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್, ಓಕೆ. ಸೊ ಪ್ರಾಪರ್ಟಿ ಏನು ಹೇಳುತ್ತಂದರೆ, ಸಪೋಸ್ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ. ಸೊ ಇದನ್ನು ನೀವು ಯಾವ ರೀತಿ ಬರಿಬೋದು ಅಂದರೆ, ಇಂಟಿಗ್ರಲ್ ಎ ಟು ಸಿ ಒನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಸಿ ಟು ಸಿ ತ್ರೀ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಸಿ ತ್ರೀ ಟು ಸಿ ಫೋರ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಓಕೆ. ಸಾರಿ, ಇಂಟಿಗ್ರಲ್ ಎ ಟು ಸಿ ಒನ್, ಇಲ್ಲಿ ನೆಕ್ಸ್ಟ್ ಏನು ಬರಬೇಕು, ಹಿಯರ್ ಇಟ್ ಶುಡ್ ಬಿ ಸಿ ಒನ್ ಓನ್ಲಿ, ಓಕೆ. ಇಂಟಿಗ್ರಲ್ ಸಿ ಒನ್ ಟು ಸಿ ಟು, ನೆಕ್ಸ್ಟ್ ಇಲ್ಲೇನು ಬರಬೇಕು, ಇಟ್ ಶುಡ್ ಬಿ ಫ್ರಮ್ ಸಿ ಟು ಸಿ ತ್ರೀ, ಸಿ ಟು ಸಿ ತ್ರೀ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸೋ ಆನ್ ಇಂಟಿಗ್ರಲ್ ಸಿ ಕೆ ಟು ಲಾಸ್ಟ್ ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ ನೋಡಿ ಬಿ, ಸೊ ಹಿಯರ್ ಆಲ್ಸೋ ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ದಿಸ್ ಈಸ್ ಫಸ್ಟ್ ಪ್ರಾಪರ್ಟಿ ಸ್ಟೂಡೆಂಟ್ಸ್. ಅದು ಯಾವಾಗ ಪಾಸಿಬಲ್ ಆಗುತ್ತೆ, ವೆನ್ ಯೋರ್ ಸಿ ಒನ್ ಈಸ್ ಲೆಸ್ ದೆನ್ ಸಿ ಟು, ಲೆಸ್ ದೆನ್ ಸಿ ತ್ರೀ, ಲೆಸ್ ದೆನ್ ಸೊ ಆನ್ ಅಪ್ ಟಿಲ್ ಲೆಸ್ ದೆನ್ ಸಿ ಕೆ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಸಿ ಒನ್ ಈಸ್ ಗ್ರೇಟರ್ ದೆನ್ ಎ. ಸೊ ಈ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ದಿಸ್ ಪ್ರಾಪರ್ಟಿ, ಓಕೆ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಯೂಸ್. ಸೆಕೆಂಡ್ ಪ್ರಾಪರ್ಟಿ ಏನಂದರೆ, ಇಟ್ ಈಸ್ ರಿಗಾರ್ಡಿಂಗ್ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಸ್ಟೂಡೆಂಟ್ಸ್. ಸಪೋಸ್ ಇಂಟಿಗ್ರಲ್ ಎ ಟು ಬಿ ಇದೆ ಆ್ಯಂಡ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ದರ್, ಓಕೆ. ಇಂಟಿಗ್ರಲ್ ಎ ಟು ಬಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ದರ್, ದೆನ್ ಆ್ಯಂಡ್ ಸಿ ಈ ಕಂಡೀಷನ್ ಇಂಪಾರ್ಟೆಂಟ್ ಇದೆ, ಓಕೆ. ದ ಕಂಡೀಷನ್ ಇಸ್ ಎ ಆ್ಯಂಡ್ ಬಿ ಆರ್ ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್, ಓಕೆ. ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ 1 2 3 4 5 ಈ ಥರ ಸೈಡ್ ಬೈ ಸೈಡ್, ಓಕೆ. ಕನ್ಸಿಕ್ಯೂಟಿವ್ ಇದೆ. ಸೊ ಈ ಥರ ಇದ್ದಾಗ ಇಂಟಿಗ್ರಲ್ ಎ ಟು ಬಿ greatest integer of x dx, a and b are consecutive positive integers, then this value will be directly equal to a, okay. So important formula kuda anta neevu nenepidಬಹುದು students. Integral a to b greatest integer of x dx will be equal to a if a and b are greatest positive, both are consecutive positive integers. ಸೊ ಇದು ಎರಡು ಕಾನ್ಸೆಪ್ಟ್ ಯೂಸ್ ಮಾಡಿ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಸೊ ನೋಡಿ ಸ್ಟೂಡೆಂಟ್ಸ್, ಅವ್ರು ಏನು ಕೊಟ್ಟಿದ್ದಾರೆ, ಲೆಟ್ ಐ ಬಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ 0 to 8 greatest integer of x dx, correct. Integral 0 to 8 greatest integer of x dx. ಸೊ ನೋಡಿ, ಇದನ್ನು ಫಸ್ಟ್ ಪ್ರಾಪರ್ಟಿ ಯೂಸ್ ಮಾಡಿ ಐ ಕ್ಯಾನ್ ರೈಟ್ ಇಟ್ ಟರ್ಮ್ಸ್ ಆಫ್ ಕನ್ಸಿಕ್ಯೂಟಿವ್ ಇಂಟೀಜರ್ಸ್. ಅಂದರೆ ಯಾವ ಥರ, 0 to 1 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಇಂಟಿಗ್ರಲ್ 1 to 2, ಓಕೆ. ಇಲ್ಲೇನಿರುತ್ತಲ್ಲ ನೆಕ್ಸ್ಟ್ 1 to 2 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ 2 to 3 greatest integer of x dx plus so on. It will be integral, okay. ಈ ಥರ ಕಂಟಿನ್ಯೂ ಮಾಡ್ಕೋತಾ ಹೋದರೆ, ಆರ್ ಎಲ್ಸ್ ಯು ರೈಟ್ ಡೌನ್ ಸ್ಟೂಡೆಂಟ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ವಿಲ್ ರೈಟ್ ಡೌನ್ 2 to 3 ಇಂಟಿಗ್ರಲ್ 3 to 4 ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ 4 to 5 ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ plus integral 5 to 6 greatest integer of x dx plus integral 6 to 7 greatest integer of x dx plus last term ಏನಾಗುತ್ತೆ ಅಂದರೆ ನೋಡಿ 7 to upper limit that is 8 greatest integer of x dx, ಓಕೆ. ಈ ಥರ ಬಂತು. ಇವಾಗ i is equals to ಈ ಪ್ರಾಪರ್ಟಿ ಯೂಸ್ ಮಾಡಿದರೆ, ದಟ್ ಈಸ್ ಇಂಟಿಗ್ರಲ್ ಎ ಟು ಬಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ಕನ್ಸಿಕ್ಯೂಟಿವ್ ಇದ್ದರೆ ಇದು ಲೋವರ್ ಲಿಮಿಟ್ ಏನಿರುತ್ತಲ್ಲ ಸೇಮ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಇಲ್ಲೇನಿದೆ ನೋಡಿ, 0 ಇದೆ ಲೋವರ್ ಲಿಮಿಟ್, ಸೊ 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಪ್ಲಸ್
7. ಕರೆಕ್ಟ್. ಇವಾಗ ಇದು ಸಮ್ ಮಾಡಿದರೆ ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ದಟ್ ಈಸ್ 1 + 2 is 3, 3 + 3 is 6, 6 + 4 is 10, 10 + 5 is 15, plus 6 21, 21 plus 7 is 28. So answer ಎಷ್ಟು ಬಂತು ಸ್ಟೂಡೆಂಟ್ಸ್? ವಿ ಗಾಟ್ ದ ರಿಕ್ವೈರ್ಡ್ ಇಂಟಿಗ್ರಲ್ ವ್ಯಾಲ್ಯೂ ಆಸ್ 28. ಸೊ ಆಪ್ಷನ್ ಎ 28 is the correct choice for this question. ಅದು ಯಾವ ರೀತಿ ಬಂತು? We have used this two properties, that is first is this integral property, second one is this formula to solve this question. I hope students ಈ ವಿಡಿಯೋ ಅಲ್ಲಿ ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.